ಚಿಕ್ಕೋಡಿ ನಗರದಲ್ಲಿ ಮುಂದುವರೆದ ಮಳೆಯ ವಾಂತರ. ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಮತ್ತೊಂದು ಮನೆ ಕುಸಿತ. ಸಂಜಯ್ ಸಿದ್ದರಾಮ್ ಮುಂಡೆಯವರ ಮನೆ 2548 ಸರ್ವೆ ನಂಬರ್ನಲ್ಲಿರುವಂತಹ ಒಂದು ಮನೆ ನಿನ್ನೆ ಕುಸಿತವಾಗಿದೆ. ಈ ಕುರಿತು ಒಂದು ವರದಿಯನ್ನು ಹಾಕ್ತೀನಿ. ಇದ ಮನೆಗೆ ಹೋಗಲ್ರ. ನಮಸ್ಕಾರ ಸಾಮೂಹಿಕ ವೀಕ್ಷಕರೆಲ್ಲ, ಈಗಿನ ಒಂದು ಬೆಳಗಿನ ಸುದ್ದಿಗೆ ಸ್ವಾಗತ. ನಾವು ಇಂದು ಚಿಕ್ಕೋಡಿ ನಗರದ ಸಂಜಯ್ ಸಿದ್ದರಾಮ್ ಮುಂಡೆ ಪ್ರಭುವಾಡಿಯಲ್ಲಿರುವಂತಹ ಒಂದು ಹಳೆಯ ಮನೆಯ ಒಂದು ವಾತಾವರಣವನ್ನು ನಿನ್ನೆ. ನಮಸ್ಕಾರ, ಬೆಳಗಿನ ಜಾವಿನ ಸುದ್ದಿಗೆ ನಮಗೆಲ್ಲ ಸುಸ್ವಾಗತ. ನಾನು ಬಸವರಾಜ್. ಇಂದು ಬೆಳಗ್ಗೆ ನಿನ್ನೆ ರಾತ್ರಿ ಚಿಕ್ಕೋಡಿ ನಗರದ ಪ್ರಭುವಾಡಿಯಲ್ಲಿರುವಂತಹ ಸಂಜಯ್ ಸಿದ್ದರಾಮ್ ಮುಂಡೆ ಅವರ 2548 ಮನೆ ನಂಬರ್ 2548 ಆ ಮನೆ ನಿನ್ನೆ ಮಳೆಗೆ ಬಿದ್ದದನ್ನು ನಾನು ಈ ಸಂದರ್ಭದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಒಂದು ಹಳೆ ಮನೆ ಈಗಾಗಲೇ ನೀರಿನ ಒಂದು ಮಳೆಯ ಅವಾಂತರಕ್ಕೆ ಸಿಕ್ಕಿಬಿಟ್ಟು ಈಗಾಗಲೇ ಸಾಕಷ್ಟು ಹಾನಿ ಉಂಟಾಗಿದೆ. ಮನೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ತಹಶೀಲ್ದಾರ್ ಆಗಲಿ, ತಲಾಟಿ ಆಗಲಿ, ಪುರಸಭೆಯ ಸಿಬ್ಬಂದಿಯವರು ಈ ಒಂದು ಮನೆಯ ಸಮೀಕ್ಷೆಯನ್ನು ಮಾಡಿ ಕಾರಣ ಸಂಜಯ್ ಸಿದ್ದರಾಮ್ ಮುಂಡೆ ಅವರಿಗೆ ಪರಿಹಾರ ಧನವನ್ನ ವಿತರಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಜೊತೆಗೆ ಈ ಮನೆಯ ಮಾಲೀಕರಾದಂತಹ ಸಂಜಯ್ ಮುಂಡೆ ಅವರು ಕೂಡ ನಮ್ಮೊಂದಿಗಿದ್ದಾರೆ. ನಿನ್ನೆ ರಾತ್ರಿ ಕೂಡ ಈ ಮಳೆಯಿಂದ ಈ ಮನೆ ಬಿಟ್ಟಿರುತ್ತೆ. ಮನೆಯನ್ನು ಕೂಡ ಖಾಲಿ ಮಾಡಿದ್ದಾರೆ. ಈ ಖಾಲಿ ಮಾಡಿ ಈಗ ರಾಮನಗರಕ್ಕೆ ಅವರು ಶಿಫ್ಟ್ ಆಗಿದ್ದಾರೆ. ಆಲ್ರೆಡಿ ಶಿಫ್ಟ್ ಆಗಿದ್ದಾರೆ. ಕೆಲವೊಂದು ವಸ್ತುಗಳೆಲ್ಲ ಡ್ಯಾಮೇಜ್ ಆಗಿದೆ. ಕೆಲವೊಂದು ಮನೆಯಲ್ಲಿರುವಂತ ಕೆಲವೊಂದು ವಿಚಾರಿಸಿ ಎಲ್ಲ ಕೂಡ ಈ ಸಂದರ್ಭದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಡ್ಯಾಮೇಜ್ ಆಗಿದೆ ಅಂತ ಒಂದು ಸ್ಥಿತಿಯಲ್ಲಿ ಸದ್ಯಕ್ಕೆ ತಕ್ಷಣ ತಲಾಟಿಯವರು ಬಂದು ಈ ಮನೆಯನ್ನು ಸಮೀಕ್ಷೆ ಮಾಡಿಸಬೇಕು. ಹಾಗೂ ಪುರಸಭೆ ಅಧಿಕಾರಿಗಳು ಇವತ್ತು ಮಧ್ಯಾಹ್ನದವರೆಗೆ ಈ ಒಂದು ಮನೆಯ ಸಮೀಕ್ಷೆಯನ್ನ ಮಾಡಿ ವರದಿಯನ್ನು ಹಾಕಬೇಕು. ಹಾಗೂ ಈ ಒಂದು ಬಡ ಕುಟುಂಬಕ್ಕೆ ಪರಿಹಾರ ನೀಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ತಮ್ಮ ಹೆಸರು? ಸಂಜಯ್ ಸಿದ್ದರಾಮ್ ಮುಂಡೆ ಅವರು. ಇದು ಯಾವ ಏರಿಯಾದಲ್ಲಿ ಬರ್ತದ್ರಿ? ಇದು ಪ್ರಭುವಾಡಿ. ಸರ್ವೆ ನಂಬರ್, ಮನೆ ನಂಬರು 2548. ಇದು ಯಾವ ರೀತಿಯಾಗಿ ಆಯ್ತು? ಇದು ಯಾವಾಗ ಆಯ್ತು? ಅಂದ್ರೆ ನಿಮ್ಗೆ ಯಾರಿಗೆ ಇಲ್ಲಿ ಮನೆ ಒಳಗಿರುವಂತ ಯಾವ ಸದಸ್ಯರಿಗೆ ಏನೂ ಆಗಿಲ್ಲ? ಡ್ಯಾಮೇಜ್ ಆಗಿದೆ. ಮತ್ತೇನು ಡ್ಯಾಮೇಜ್ ಆಗಿದೆ? ಮತ್ತೆ ಬೇರೆ ಯಾರಿಗಾದ್ರೂ ವ್ಯಕ್ತಿಗಳಿಗೆ, ಮನುಷ್ಯರಿಗೆ ಏನಾದ್ರು ಆಗಿದೆ ಅಂದ್ರೆ? ಆಮೇಲೆ ಈಗ ನೀವು ಇಲ್ಲಿ ಎಷ್ಟು ದಿವಸದಿಂದ ಇರ್ತಾ ಇದ್ರಿ ಇಲ್ಲಿಗ? ಅಂದ್ರೆ ಹಿರಿಯರಿದ್ದಾನ ನೀವು ಇಲ್ಲೇ ಇದ್ರಿ. ಬಟ್ ಇದನ್ನೆಲ್ಲ ಆಗಲೇ ನೀವು ರಿಪೇರಿ ಮಾಡ್ಬೋದಾಗಿತ್ತು. ಈ ಮಳೆ ಎಲ್ಲ ಸಾಕಷ್ಟಿದೆ. ಮಳೆ ತುಂಬಾ ಮಳೆ ಆಗ್ತದೆ. ಹೌದು, ಇವತ್ತು ನೋಡೋಣ. ನಾನು ಅವ್ರ ಪುರಸಭೆಗೆ ಈಗ ನಾನು ಕಳಿಸ್ತೀನಿ, ವಿಡಿಯೋನ ಕಳಿಸ್ತೀನಿ. ಅವರು ಮಧ್ಯಾಹ್ನವರೆಗೆ ಬರ್ತಾರೆ. ನಾನು ನಿಮ್ಮ ನಂಬರ್ ಕೂಡ ನಾನು ಹೇಳ್ತೀನಿ ಅವ್ರಿಗೆ. ನಾನು ಈ ಗಮನ ಶುರು ಮಾಡಿ ನೋಡಿ ನಿಮ್ದು ಏನೇನು ಡ್ಯಾಮೇಜ್ ಆಗಿದೆ, ಎಷ್ಟು ಏನು ಒಂದು ನನಗೆ ಅನಿಸೋ ಮಟ್ಟಿಗೆ ತುಂಬಾನೇ ಹಳೆ ಮನೆ ಇದೆ.
ಭಾಳಷ್ಟು ಡ್ಯಾಮೇಜ್ ಆಗಿದೆ ಇದು. ಅದನ್ನ ನಾನು ಇವತ್ತು ತಲಾಟೆವರೆಗೆ ಕೂಡ ನಾನು ಮಾತಾಡ್ತೀನಿ. ಮಾತಾಡ್ಬಿಟ್ಟು ನಿಮ್ಮ ಪರಿಹಾರ ಆದಷ್ಟು ಮಟ್ಟಿಗೆ ಏನು ಮಾಡಿ, ಈ ರಿಸ್ಕ್ ಇದ್ರೆ ನೀವು ಬೇರೆ ಕಡೆ ಶಿಫ್ಟ್ ಆಗಿಬಿಟ್ರಿ. ಹಾಂ ಬಾಡಿಗೆ ಮನೆ ಶಿಫ್ಟ್ ಮಾಡಿದ್ರಿ ಈಗ. ವೆರಿ ಗುಡ್. ಇವತ್ತು ನಾನು ಮಾತಾಡಿ ಫೈನಲ್ ಮಾಡ್ತೀನಿ. ಓಕೆ, ಹೌದು, ಥ್ಯಾಂಕ್ ಯು. ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.